माननीय प्रधानमंत्री जी ने केंद्र सरकार के सभी कर्मचारियों के लिए 8th सेंट्रल पे कमीशन को मंजूरी दे दी। ಕೇಂದ್ರ ನೌಕರರ ಸಂಬಳ ಶೇಕಡ 186ರಷ್ಟು ಏರಿಕೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರವು ಗುಡ್ ನ್ಯೂಸ್ ಅನ್ನು ನೀಡಿದೆ. 8ನೇ ವೇತನ ಆಯೋಗದ ರಚನೆಗೆ ಕೇಂದ್ರ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದ್ದು, ಇದರಿಂದ ಲಕ್ಷಾಂತರ ನೌಕರರ ಸಂಬಳದಲ್ಲಿ ಭಾರೀ ಏರಿಕೆ ಆಗಲಿದೆ. ಆ ಮೂಲಕ ನೌಕರರ ಬೇಸಿಕ್ ಸಂಬಳವೇ ಶೇಕಡ 186ರಷ್ಟು ಏರಿಕೆಯಾಗಲಿದೆ ಅಂತ ತಿಳಿದು ಬಂದಿದೆ. ಅದರಂತೆ 8ನೇ ವೇತನ ಆಯೋಗ ರಚನೆಯಾಗಿ ಅದರ ಶಿಫಾರಸುಗಳು ಜಾರಿಗೆ ಬಂದರೆ ನೌಕರರ ಸಂಬಳವು ಹಲವು ಪಟ್ಟು ಜಾಸ್ತಿಯಾಗಲಿದೆ. ಅದರಲ್ಲೂ ಬೇಸಿಕ್ ಸ್ಯಾಲರಿಯೇ 18,000 ರೂಪಾಯಿನಿಂದ 51,480 ರೂಪಾಯಿಗೆ ಏರಿಕೆ ಆಗಲಿದೆ. ಅಂದರೆ ಬೇಸಿಕ್ ಸಂಬಳದಲ್ಲಿ ಶೇಕಡ 186ರಷ್ಟು ಹೆಚ್ಚಾಗಲಿದೆ ಅಂತ ಮೂಲಗಳು ತಿಳಿಸಿವೆ. ಪಿಂಚಣಿ ಕೂಡ 9,000 ರೂಪಾಯಿನಿಂದ 25,740 ರೂಪಾಯಿಗೆ ಏರಿಕೆಯಾಗಲಿದೆ ಅಂತ ತಿಳಿದು ಬಂದಿದೆ. ಎರಡ್ 2026ರವರೆಗೆ 7ನೇ ವೇತನ ಆಯೋಗದಂತೆ ವೇತನ. ಅಲ್ಲಿವರೆಗೆ 8ನೇ ವೇತನ ಆಯೋಗ ಜಾರಿ ಇಲ್ಲ. ವೇತನ ಹೆಚ್ಚಾಗಲು ಕಾಯಬೇಕಿದೆ ನೌಕರರು. ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗದ ರಚನೆಗೆ ಅನುಮೋದನೆ ನೀಡಿದೆ ಅಷ್ಟೇ. 2026ರವರೆಗೂ ಕೇಂದ್ರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅನ್ವಯವೇ ಸಂಬಳ ನೀಡಲಾಗುತ್ತೆ. ಅಂದರೆ ಈಗಿರುವ ಸಂಬಳವನ್ನೇ ಮುಂದುವರಿಸಲಾಗುತ್ತೆ. 8ನೇ ವೇತನ ಆಯೋಗದ ಶಿಫಾರಸುಗಳು ಸಂಪೂರ್ಣವಾಗಿ ಜಾರಿಯಾದ ಬಳಿಕವೇ ನೌಕರರ ಸಂಬಳ ಜಾಸ್ತಿಯಾಗುತ್ತೆ. ಅಲ್ಲಿವರೆಗೂ ನೌಕರರು ಕಾಯಬೇಕಿದೆ. 2027ರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗದ ಅನ್ವಯ ಸಂಬಳ ಹೆಚ್ಚಾದರೂ ಕೇಂದ್ರ ಸರ್ಕಾರದ ಈಗಿನ ನಿರ್ಧಾರವು ಮಹತ್ವದಾಗಿದೆ. ಕಳೆದ ವರ್ಷವೇ ವೇತನ ಆಯೋಗ ರಚಿಸುವ ಸಾಧ್ಯತೆ ಇತ್ತು. ಇದನ್ನು ಕೇಂದ್ರ ಸರ್ಕಾರವು ಮುಂದೂಡಿತ್ತು. ಈಗ ರಚನೆಗೆ ಅಸ್ತು ಎಂದಿರುವ ಕಾರಣ ಸುಮಾರು 48 ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಬಂಪರ್ ಉಡುಗೊರೆ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲ, ವೇತನ ಆಯೋಗ ಜಾರಿಗೆ ಬಂದರೆ ಸುಮಾರು 68 ಲಕ್ಷ ನೌಕರರ ಪಿಂಚಣಿಯೂ ಹೆಚ್ಚಾಗಲಿದೆ. ಎರಡ್ 2016ರಲ್ಲಿ 7ನೇ ವೇತನ ಆಯೋಗ ಜಾರಿಗೆ. 10 ವರ್ಷಗಳ ಬಳಿಕ ಹೊಸ ವೇತನ ಆಯೋಗ ರಚನೆ. ಈಗ ಆಯೋಗ ರಚನೆಯಾಗಿದ್ದು ಮುಂದೇನಾಗಲಿದೆ? ಕೇಂದ್ರ ಸರ್ಕಾರವು 10 ವರ್ಷಕ್ಕೊಮ್ಮೆ ನೌಕರರ ವೇತನ ಹೆಚ್ಚಿಸುವ ದಿಸೆಯಲ್ಲಿ ಹೊಸ ಆಯೋಗ ರಚಿಸುತ್ತೆ. ಕಳೆದ ಬಾರಿ 2014ರಲ್ಲಿ ವೇತನ ಆಯೋಗ ರಚಿಸಲಾಗಿತ್ತು. ಆಯೋಗವು 2015ರಲ್ಲಿ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು. ಅದರಂತೆ ಕೇಂದ್ರ ಸರ್ಕಾರವು 2016ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದಿತ್ತು. ಈಗಲೂ 2 ವರ್ಷದ ಮೊದಲೇ ಕೇಂದ್ರ ಸರ್ಕಾರ ಹೊಸ ಆಯೋಗವನ್ನು ಜಾರಿಗೆ ತಂದಿದೆ. ಹಣದುಬ್ಬರದ ಏರಿಕೆಯನ್ನು ಆಧರಿಸಿ ಆಯೋಗವು ವೇತನ ಏರಿಕೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸುಗಳನ್ನು ನೀಡುತ್ತೆ. ಅವುಗಳನ್ನು ಜಾರಿಗೊಳಿಸುವ ಕುರಿತು ಕೇಂದ್ರವು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆ. ಒಟ್ಟಿನಲ್ಲಿ ಕೇಂದ್ರದ ನಿರ್ಧಾರದಿಂದ ನೌಕರರಂತೂ ಫುಲ್ ಖುಷಿಯಾದಂತಾಗಿದೆ. 8वें वेतन आयोग के गठन के लिए मंजूरी दी है. निश्चित ही हम सभी केंद्रीय कर्मचारियों के लिए एक बहुत बड़ी खुशखबरी है. We came to know about the approval of 8th CPC 8th Pay Commission by our respectful Prime Minister Shri Narendra Modi ji. We all are very grateful and very thankful.